ಅನು ಪ್ರಭಾಕರ್ ಅವರ ಆಲ್ ಮೂವಿ ಲಿಸ್ಟನ್ನು ನೋಡೋಣ. ಅವರ ಮೊದಲನೆಯ ಚಿತ್ರ ಚಪಲ ಚೆನ್ನಿಗರಾಯ 1990ರಲ್ಲಿ ತೆರೆಕಂಡಿತ್ತು. ಅವರ ಎರಡನೆಯ ಚಿತ್ರ ಮಿಸ್ಟ್ರೀಸ್ ಆಫ್ ದಿ ಡಾರ್ಕ್ ಜಂಗಲ್ 1990ರಲ್ಲಿ ತೆರೆಕಂಡಿತ್ತು. ಮೂರನೆಯ ಚಿತ್ರ ಸ್ವರ್ಣ ಸಂಸಾರ, ಈ ಚಿತ್ರ 1990ರಲ್ಲಿ ತೆರೆಕಂಡಿತ್ತು. ನಾಲ್ಕನೆಯ ಚಿತ್ರ ಶಾಂತಿ ಕ್ರಾಂತಿ, ಈ ಚಿತ್ರ 1991ರಲ್ಲಿ ತೆರೆಕಂಡಿತ್ತು. ಐದನೆಯ ಚಿತ್ರ ಹೃದಯ 1999ರಲ್ಲಿ ತೆರೆಕಂಡಿತ್ತು. ಆರನೆಯ ಚಿತ್ರ ಸ್ನೇಹಲೋಕ 1999ರಲ್ಲಿ ತೆರೆಕಂಡಿತ್ತು. ಏಳನೆಯ ಚಿತ್ರ ಹೂ ಅಂತೀಯ 2000 ಇಸ್ವಿಯಲ್ಲಿ ತೆರೆಕಂಡಿತ್ತು. ಎಂಟನೆಯ ಚಿತ್ರ ಸೂರಪ್ಪ, ಈ ಚಿತ್ರ 2000 ಇಸ್ವಿಯಲ್ಲಿ ತೆರೆಕಂಡಿತ್ತು. ಒಂಬತ್ತನೆಯ ಚಿತ್ರ ಶ್ರೀರಸ್ತು ಶುಭಮಸ್ತು 2000 ಇಸ್ವಿಯಲ್ಲಿ ತೆರೆಕಂಡಿತ್ತು. ಹತ್ತನೆಯ ಚಿತ್ರ ಯಾರಿಗೆ ಸಾಲುತ್ತೆ ಸಂಬಳ, ಈ ಚಿತ್ರ 2000 ಇಸ್ವಿಯಲ್ಲಿ ತೆರೆಕಂಡಿತ್ತು. 11ನೆಯ ಚಿತ್ರ ಅಂಜಲಿ ಗೀತಾಂಜಲಿ 2001ರಲ್ಲಿ ತೆರೆಕಂಡಿತ್ತು. 12ನೆಯ ಚಿತ್ರ ಶಾಪ, ಈ ಚಿತ್ರ 2001ರಲ್ಲಿ ತೆರೆಕಂಡಿತ್ತು. 13ನೆಯ ಚಿತ್ರ ಕನಸುಗಾರ, ಈ ಚಿತ್ರ 2001ರಲ್ಲಿ ತೆರೆಕಂಡಿತ್ತು. 14ನೆಯ ಚಿತ್ರ ಮಿಸ್ಟರ್ ಹರಿಶ್ಚಂದ್ರ, ಈ ಚಿತ್ರ 2001ರಲ್ಲಿ ತೆರೆಕಂಡಿತ್ತು. 15ನೆಯ ಚಿತ್ರ ಶಿವಪ್ಪ ನಾಯಕ, ಈ ಚಿತ್ರ 2001ರಲ್ಲಿ ತೆರೆಕಂಡಿತ್ತು. 16ನೆಯ ಚಿತ್ರ ವಿಶಾಲಾಕ್ಷಮ್ಮನ ಗಂಡ 2001ರಲ್ಲಿ ತೆರೆಕಂಡಿತ್ತು. 17ನೆಯ ಚಿತ್ರ ಅರ್ಪುಥಮ್ ತಮಿಳು 2002ರಲ್ಲಿ ತೆರೆಕಂಡಿತ್ತು. 18ನೆಯ ಚಿತ್ರ ಜಮೀನ್ದಾರು, ಈ ಚಿತ್ರ 2002ರಲ್ಲಿ ತೆರೆಕಂಡಿತ್ತು. 19ನೆಯ ಚಿತ್ರ ಅಣ್ಣಯ್ಯ ತಮ್ಮಯ್ಯ, ಈ ಚಿತ್ರ 2002ರಲ್ಲಿ ತೆರೆಕಂಡಿತ್ತು. 20ನೆಯ ಚಿತ್ರ ತವರಿಗೆ ಬಾತಂಗಿ, ಈ ಚಿತ್ರ 2002ರಲ್ಲಿ ತೆರೆಕಂಡಿತ್ತು. 21ನೆಯ ಚಿತ್ರ ಓಳು ಸಾರ್ ಬರಿ ಓಳು, ಈ ಚಿತ್ರ 2002ರಲ್ಲಿ ತೆರೆಕಂಡಿತ್ತು. 22ನೆಯ ಚಿತ್ರ ಶ್ರೀ ಕಾಳಿಕಾಂಬ, ಈ ಚಿತ್ರ 2003ರಲ್ಲಿ ತೆರೆಕಂಡಿತ್ತು. 23ನೆಯ ಚಿತ್ರ ನನ್ನ ಹೆಂಡತಿ ಮದುವೆ, ಈ ಚಿತ್ರ 2003ರಲ್ಲಿ ತೆರೆಕಂಡಿತ್ತು. 24ನೆಯ ಚಿತ್ರ ನೀನಿಲ್ದೆ ನಾನು ಇಲ್ಲ ಕಣೆ 2003ರಲ್ಲಿ ತೆರೆಕಂಡಿತ್ತು. 25ನೆಯ ಚಿತ್ರ ಪ್ರೀತಿ ಪ್ರೇಮ ಪ್ರಣಯ 2003ರಲ್ಲಿ ತೆರೆಕಂಡಿತ್ತು. 26ನೆಯ ಚಿತ್ರ ಹೃದಯವಂತ, ಈ ಚಿತ್ರ 2003ರಲ್ಲಿ ತೆರೆಕಂಡಿತ್ತು. 27ನೆಯ ಚಿತ್ರ ಅರ್ಧಾಂಗಿ, ಈ ಚಿತ್ರ 2003ರಲ್ಲಿ ತೆರೆಕಂಡಿತ್ತು. 28ನೆಯ ಚಿತ್ರ ಬಿಸಿ ಬಿಸಿ, ಈ ಚಿತ್ರ 2004ರಲ್ಲಿ ತೆರೆಕಂಡಿತ್ತು. 29ನೆಯ ಚಿತ್ರ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ 2004ರಲ್ಲಿ ತೆರೆಕಂಡಿತ್ತು. 30ನೆಯ ಚಿತ್ರ ಸಾಹುಕಾರ, ಈ ಚಿತ್ರ 2004ರಲ್ಲಿ ತೆರೆಕಂಡಿತ್ತು. 31ನೆಯ ಚಿತ್ರ ಕನಕಾಂಬರಿ, ಈ ಚಿತ್ರ 2005ರಲ್ಲಿ ತೆರೆಕಂಡಿತ್ತು. 32ನೆಯ ಚಿತ್ರ ವರ್ಷ, ಈ ಚಿತ್ರ 2005ರಲ್ಲಿ ತೆರೆಕಂಡಿತ್ತು. 33ನೆಯ ಚಿತ್ರ ಮಜಾ ತಮಿಳು 2005ರಲ್ಲಿ ತೆರೆಕಂಡಿತ್ತು. 34ನೆಯ ಚಿತ್ರ ಉಡೀಸ್ 2005ರಲ್ಲಿ ತೆರೆಕಂಡಿತ್ತು. 35ನೆಯ ಚಿತ್ರ ಮೋಹಿನಿ 2006ರಲ್ಲಿ ತೆರೆಕಂಡಿತ್ತು. 36ನೆಯ ಚಿತ್ರ ಸಾವಿರ ಮೆಟ್ಟಿಲು 2006ರಲ್ಲಿ ತೆರೆಕಂಡಿತ್ತು. 37ನೆಯ ಚಿತ್ರ ನಂಬರ್ 73 ಶಾಂತಿ ನಿವಾಸ 2007ರಲ್ಲಿ ತೆರೆಕಂಡಿತ್ತು. 38ನೇ ಚಿತ್ರ ಶ್ರೀ ದಾನಮ್ಮ ದೇವಿ 2007ರಲ್ಲಿ ತೆರೆಕಂಡಿತ್ತು. 39ನೆಯ ಚಿತ್ರ ಪ್ರಾರಂಭ, ಈ ಚಿತ್ರ 2007ರಲ್ಲಿ ತೆರೆಕಂಡಿತ್ತು. 40ನೆಯ ಚಿತ್ರ ಮುಸ್ಸಂಜೆ ಮಾತು, ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು. 41ನೆಯ ಚಿತ್ರ ನವಶಕ್ತಿ ವೈಭವ, ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು. 42ನೆಯ ಚಿತ್ರ ಗುಬ್ಬಚ್ಚಿಗಳು, ಈ ಚಿತ್ರ 2009ರಲ್ಲಿ ತೆರೆಕಂಡಿತ್ತು. 43ನೆಯ ಚಿತ್ರ ಭಾಗ್ಯದ ಬೆಳೆಗಾರ 2009ರಲ್ಲಿ ತೆರೆಕಂಡಿತ್ತು. 44ನೆಯ ಚಿತ್ರ ಶ್ರೀ ಬನಶಂಕರಿ ಮಾತಾ 2010ರಲ್ಲಿ ತೆರೆಕಂಡಿತ್ತು. 45ನೆಯ ಚಿತ್ರ ಪರೀಕ್ಷೆ, ಈ ಚಿತ್ರ 2010ರಲ್ಲಿ ತೆರೆಕಂಡಿತ್ತು. 46ನೆಯ ಚಿತ್ರ ಖೋಖೋ 2011ರಲ್ಲಿ ತೆರೆಕಂಡಿತ್ತು. 47ನೆಯ ಚಿತ್ರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ 2012ರಲ್ಲಿ ತೆರೆಕಂಡಿತ್ತು. 48ನೇ ಚಿತ್ರ ಸಂಸಾರದಲ್ಲಿ ಗೋಲ್ಮಾಲ್ 2012ರಲ್ಲಿ ತೆರೆಕಂಡಿತ್ತು. 49ನೆಯ ಚಿತ್ರ ಗರ್ಭದ ಗುಡಿ 2013ರಲ್ಲಿ ತೆರೆಕಂಡಿತ್ತು. 50ನೆಯ ಚಿತ್ರ ಸಕ್ಕರೆ, ಈ ಚಿತ್ರ 2013ರಲ್ಲಿ ತೆರೆಕಂಡಿತ್ತು. 51ನೆಯ ಚಿತ್ರ ಫೇರ್ ಅಂಡ್ ಲವ್ಲಿ 2014ರಲ್ಲಿ ತೆರೆಕಂಡಿತ್ತು. 52ನೆಯ ಚಿತ್ರ ಆಟಗಾರ 2015ರಲ್ಲಿ ತೆರೆಕಂಡಿತ್ತು. 53ನೆಯ ಚಿತ್ರ ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ 2016ರಲ್ಲಿ ತೆರೆಕಂಡಿತ್ತು. 54ನೇ ಚಿತ್ರ ಒನ್ಸ್ ಮೋರ್ ಕೌರವ 2017ರಲ್ಲಿ ತೆರೆಕಂಡಿತ್ತು. 55ನೆಯ ಚಿತ್ರ ತುಂತುರು 2018ರಲ್ಲಿ ತೆರೆಕಂಡಿತ್ತು. 56ನೆಯ ಚಿತ್ರ ಅನುಕ್ತ 2019ರಲ್ಲಿ ತೆರೆಕಂಡಿತ್ತು. 57ನೆಯ ಚಿತ್ರ ರತ್ನನ್ ಪ್ರಪಂಚ 2021ರಲ್ಲಿ ತೆರೆಕಂಡಿತ್ತು.
58ನೇ ಚಿತ್ರ ಜೇಮ್ಸ್. ಈ ಚಿತ್ರ 2022ರಲ್ಲಿ ತೆರೆ ಕಂಡಿತ್ತು. ನೀವು ಕೂಡ ಅನು ಪ್ರಭಾಕರ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.